ಬನ್ನಿ, ಹಿಂದೂ ಧರ್ಮಗ್ರಂಥಗಳೆಂಬ ಆ ಜ್ಞಾನದ ಬೃಹತ್ ಲೈಬ್ರರಿಯೊಳಗೆ ಇವತ್ತು ಒಂದು ರೌಂಡ್ ಹೋಗ್ಬರೋಣ. ಸರಿ, ಸಾವಿರಾರು ವರ್ಷಗಳ ಈ ಜ್ಞಾನವನ್ನೆಲ್ಲ ಹೇಗೆ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ನೋಡೋಣ ಬನ್ನಿ. ಮೊದಲಿಗೆ ಈ ಇಡೀ ವ್ಯವಸ್ಥೆಯನ್ನು ಎರಡು ಮುಖ್ಯ ವಿಭಾಗಗಳಾಗಿ ನೋಡಬಹುದು: ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂದ್ರೆ ಕೇಳಿದ್ದು. ಇದು ದೈವಿಕವಾಗಿ ಬಹಿರಂಗಗೊಂಡ ಸತ್ಯ, ಜ್ಞಾನದ ಮೂಲ ತಿರುಳು ಅಂತಾನೆ ಹೇಳ್ಬೋದು. ಈ ಶ್ರುತಿಯ ಅಡಿಪಾಯವೇ 4 ವೇದಗಳು. ಇವು ಒಂದೊಂದು ಪುಸ್ತಕವಲ್ಲ, ಬದಲಿಗೆ ಜ್ಞಾನದ 4 ವಿಭಿನ್ನ ಹಂತಗಳು. ಇಲ್ಲಿ ನೋಡಿ, ಪ್ರತಿಯೊಂದು ವೇದದ ರಚನೆ ಇಷ್ಟು ಅದ್ಭುತವಾಗಿದೆ. ಸ್ತೋತ್ರಗಳಿಂದ ಶುರುವಾಗಿ ಗಹನವಾದ ತತ್ವಶಾಸ್ತ್ರದವರೆಗೆ ಹೋಗುತ್ತೆ. ಉಪನಿಷತ್ತುಗಳು ವೇದದ ಕೊನೆಯ ಭಾಗ. ಅದಕ್ಕೆ ಇದನ್ನು ವೇದಾಂತ ಅಂದ್ರೆ ವೇದಗಳ ಸಾರ ಅಂತ ಕರೆಯುತ್ತಾರೆ. ಸರಿ, ಈಗ ಸ್ಮೃತಿಗೆ ಬರೋಣ. ಸ್ಮೃತಿ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದು. ಇದು ಶ್ರುತಿಯ ಸತ್ಯಗಳನ್ನ ವಿವರಿಸುತ್ತೆ. ಸ್ಮೃತಿ ಸಾಹಿತ್ಯ ತುಂಬಾನೇ ವೈವಿಧ್ಯಮಯ. ಮಹಾಕಾವ್ಯ, ಕಾನೂನು, ತತ್ವಶಾಸ್ತ್ರ ಹೀಗೆ ಎಲ್ಲವನ್ನೂ ಒಳಗೊಂಡಿದೆ. ಇತಿಹಾಸಗಳು ಅಂದ್ರೆ ನಮ್ಮ ರಾಮಾಯಣ, ಮಹಾಭಾರತ, ಇವು ಕತೆಗಳ ಮೂಲಕ ಧರ್ಮ ಅಂದ್ರೆ ಏನು ಅಂತ ತಿಳಿಸ್ತವೆ. ಹಾಗೆಯೇ ಪುರಾಣಗಳು ಕ್ಲಿಷ್ಟಕರವಾದ ವಿಷಯಗಳನ್ನ ಸರಳವಾದ ಕಥೆಗಳ ಮೂಲಕ ಎಲ್ಲರಿಗೂ ಅರ್ಥವಾಗುವಂತೆ ಮಾಡುತ್ತವೆ. ಒಟ್ಟು 18 ಮಹಾಪುರಾಣಗಳಿವೆ. ಪ್ರತಿಯೊಂದು ಸೃಷ್ಟಿಯ ಬಗ್ಗೆ, ರಾಜರ ವಂಶದ ಬಗ್ಗೆ, ಹೀಗೆ ಜ್ಞಾನದ ಕಣಜ. ಹಾಗಾದ್ರೆ ಈ ವೇದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಪೋರ್ಟ್ ಸಿಸ್ಟಮ್ ಕೂಡ ಇದೆ. ಅವೇ ವೇದಾಂಗಗಳು, ಅಂದ್ರೆ ವೇದದ ಅಂಗಗಳು, ವೇದಗಳ ಅಧ್ಯಯನಕ್ಕೆ ಬೇಕಾದ ಪರಿಕರಗಳು ಅಂತ ಹೇಳಬಹುದು. ಶಿಕ್ಷಾ ಅನ್ನೋದು ಉಚ್ಚಾರಣೆಗೆ ಸಂಬಂಧಿಸಿದ್ದು, ಹಾಗೆಯೇ ಜ್ಯೋತಿಷಶಾಸ್ತ್ರವು ಶುಭ ಸಮಯವನ್ನು ನಿರ್ಧರಿಸುತ್ತೆ. ವೇದಾಂಗಗಳ ನಂತರ ಬರೋದು ಉಪವೇದಗಳು. ಇವು ವೇದಗಳ ಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ಬಳಸುವುದನ್ನ ಹೇಳುತ್ತವೆ. ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ನೇರವಾಗಿ ನಮ್ಮ ದಿನನಿತ್ಯದ ಬದುಕಿಗೆ ಕನೆಕ್ಟ್ ಆಗುತ್ತೆ. ಆಯುರ್ವೇದ, ಅರ್ಥಶಾಸ್ತ್ರದ ಹಾಗೆ. ಶ್ರುತಿಯ ದೈವಿಕ ಸತ್ಯಗಳಿಂದ ಹಿಡಿದು ಸ್ಮೃತಿಯ ಪ್ರಾಯೋಗಿಕ ಜ್ಞಾನದವರೆಗೆ ಇದೊಂದು ಸಂಪೂರ್ಣ ಜೀವನ ದರ್ಶನ. ಈ ಜ್ಞಾನದ ಆಳ ಮತ್ತು ಅದರ ವ್ಯವಸ್ಥಿತ ರಚನೆ ನೋಡಿಯೇ ಮ್ಯಾಕ್ಸ್ ಮುಲ್ಲರ್ ಹೀಗೆ ಹೇಳಿದ್ದು. ಹಾಗಾದ್ರೆ ಇಷ್ಟು ವ್ಯವಸ್ಥಿತವಾಗಿ ಕಟ್ಟಿದ ಈ ಜ್ಞಾನದ ಭಂಡಾರ ನಮ್ಮ ಇವತ್ತಿನ ಜಗತ್ತಿಗೆ ಏನನ್ನು ಹೇಳ್ಬೋದು?